ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ಮಾತಾಡ್ತಾ ಇರೋ ವಿಷಯ ಬಂದು ನೆನ್ನೆ ನಡೆದಂತಹ ಸೂಪರ್ ಟ್ಯಾಗ್ ಟೈಮ್ ಅನ್ನೋ ಇದರಲ್ಲಿ ಸಂಜನಾ ನಮ್ಮ ದರ್ಶನ್ ಬಾಸ್ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದಾಳೆ. ಬಿಲ್ಡಪ್ ತಗೊಳ್ಳೋಂತ ಯಾರು ಅಂತ ಅಕುಲ್ ಕೇಳಿದ ಪ್ರಶ್ನೆಗೆ ಸಂಜನಾ ದರ್ಶನ್ ಅನ್ನೋ ಹೆಸರನ್ನ ಹೇಳಿದಾಳೆ. ಸೊ ಈಗ ಮಾತಾಡ್ತಾ ಇರೋದು ಸಂಜನಾ ಮುಟ್ಟೋವರೆಗೂ ವಿಡಿಯೋನ ಶೇರ್ ಮಾಡಿ. ಸಂಜನಾ, ಏನಮ್ಮ ನೆನ್ನೆ ನೀನು ಮಾತಾಡಿರೋದು ನಮ್ ದರ್ಶನ್ ಬಾಸ್ ಬಗ್ಗೆ ಮಾತಾಡಿದ್ಯಲ್ಲ, ಅದನ್ನ ಮಾತಾಡೋಕ್ಕೂ ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ನಿನ್ಗೆ ಅನ್ಸ್ತಿಲ್ವಾ? ನಮ್ಗೆ ದರ್ಶನ್ ಫ್ಯಾನ್ಸ್ಗೆ ಹೆಣ್ಮಕ್ಳನ್ನ ಕೆಟ್ಟದಾಗಿ ಮಾತಾಡಿ ಇಷ್ಟ ಇಲ್ಲ, ಬರೋದು ಇಲ್ಲ. ಇಲ್ಲ ಅಂದ್ರೆ ನಿನ್ಗೆ ಸಂಸ್ಕೃತದಲ್ಲಿ ಹೇಳ್ತಾ ಇದೆ. ಅಲ್ಲ ಕಣೆ, ದರ್ಶನ್ ಬಾಸ್ ಬಗ್ಗೆ ನೀನ್ ಬಿಲ್ಡಪ್ ತಗೊಳ್ಳೋರು ಅಂತ ಹೇಳಿದ್ಯಲ್ಲ, ನಿನ್ಗೆ ಏನ್ ತಲ್ಲಿ ಹೊಡಿಬೇಕು ಹೇಳು? ಅವ್ರು ಎಷ್ಟು ಕಷ್ಟಪಟ್ಟು ಬಂದವ್ರೆ ಅಂತ ನಮ್ಗಳು ಗೊತ್ತು, ಅವ್ರ ಅಭಿಮಾನಿಗಳು ಗೊತ್ತು, ಜನಗಳು ಗೊತ್ತು. ನಿಂತರ ಶಾರ್ಟ್ ಕಟ್ ಅಲ್ಲಿ ಬಂದಿಲ್ಲ. ಅವರು ಬಿಲ್ಡಪ್ ತಗೊಳ್ತಾರ. ಅವರು ಬಿಗ್ ಬಾಸ್ ಅವ್ರನ್ನ ಕೇಳಿ ಹೋಗಿ ಯಾರು ಬಿಲ್ಡಪ್ ತಗೊಳ್ಳೋದು ಅಂತ ಅನ್ಬಿಟ್ಟು. ಅವರು ಮೊದ್ಲಿಂದಾನು ಎಷ್ಟು ಕಷ್ಟಪಟ್ಟು ಬೆಳ್ಕೊಂಡ್ ಬಂದವ್ರೆ ಅನ್ನೋದು ನಮಗಳು ಗೊತ್ತು. ನಿಂತರ ಶಾರ್ಟ್ ಕಟ್ ಇಂದ ಬಂದಿಲ್ಲ ಅವರು. ಅವ್ರ ಬಗ್ಗೆ ಹೆಂಗೆ ಮಾತಾಡ್ದೆ ನೀನು? ಮಾತಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕು ಅಂತ ಅನ್ಸಲ್ವಾ? ನಿಂತರ ಅವ್ರು ಶಾರ್ಟ್ ಕಟ್ ಇಂದ ಬಂದವರಲ್ಲ. ನಿನ್ ಬಯೋಡಾಟಾನ ಕೊಡ್ತಾರಲ್ಲ ಫುಲ್ ಬಿಗ್ ಬಾಸ್ ಅಲ್ಲಿ, ನಿಮ್ ಇಷ್ಟನೇ ಕೊಡ್ತಾರೆ. ಬಿಗ್ ಬಾಸ್ ಅವ್ರಿಗೆ ಬಿಗ್ ಬಾಸ್ ಅಲ್ಲಿ ನಿಮ್ ಇಷ್ಟನೇ ಬಂದ್ಬಿಡ್ತಲ್ಲ. ಇನ್ನೊಂದು ಜಾಗ ಸಿಗ್ಲ ಅಂತ ಬಾತ್ರೂಮ್ ಹೋಗಿದ್ರೆ ಅಥ್ಗೂ ನಿಮ್ ಹೋಗ್ತೀವಿ ಬೆಂಕಿ ಕಾ ನೋಡು. ಈಗ ಹೇಳ್ತಾ ಇದೀನಿ, ಇನ್ 24 ಗಂಟೆಲಿ ಲೈವ್ ಅಲ್ಲಿ ಬಂದು ದರ್ಶನ್ ಸರ್ ನಾನು ಹೇಳಿ ತಪ್ಪಾಯ್ತು, ಅವ್ರ ಅಭಿಮಾನಿಗಳಿಗೆ ದರ್ಶನ್ ಸರ್ಗೆ ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ಟ್ರೋಲ್ನವ್ರು ನಿನ್ನ ಟ್ರೋಲ್ ಮಾಡೋದಲ್ಲ, ದರ್ಶನ್ ಫ್ಯಾನ್ಸ್ಗಳು ಸ್ಟಾರ್ಟ್ ಮಾಡ್ಕೊಂತೀವಿ ಟ್ರೋಲ್ ಮಾಡಕ್ಕೆ. ಅರ್ಥ ಆಯ್ತಾ? ಅಲ್ಲ ಕಣೆ, ಮುಖದ್ ತುಂಬಾ ಮೇಕಪ್ ಮಾಡ್ಕೊಂಡು ಯಾವ್ದೋ ಒಂದು ರಿಯಾಲಿಟಿ ಶೋ ಗೆದ್ದ ತಕ್ಷಣ ನೀನು ಸೂಪರ್ ಸ್ಟಾರ್ ಅನ್ಕೊಬಿಟ್ಟಿದ್ಯಾ? ಅವ್ರು ಇದನ್ನೆಲ್ಲ ಮೀರ್ ಬಂದಿರೋರು. ಅವ್ರ ಬಗ್ಗೆ ಮಾತಾಡೋಕ್ಕೂ ಯೋಗ್ಯತೆ ಬೇಕು. ಫಸ್ಟ್ ಆಫ್ ಆಲ್ ನಿನ್ಗೆ ಆ ಯೋಗ್ಯತೆನೇ ಇಲ್ಲ. ಅವ್ರ ಕಾಲಲ್ಲಿ ಹಾಕೋಂತಾರ ಚಪ್ಲಿ, ಆ ಚಪ್ಲಿ ಧೂಳಿಗೂ ಕೂಡ ನಿನ್ ಸಮ ಇಲ್ಲ. ಮರ್ಯಾದಿಂದ ಹೇಳ್ತಾ ಇದೀನಿ, ಕೊನೆ ಸತಿ ಹೇಳ್ತಾ ಇದೀನಿ, ಲೈವ್ ಅಲ್ಲಿ ಬಂದು ದರ್ಶನ್ ಸರ್ಗೆ, ದರ್ಶನ್ ಬಾಸ್ಗೆ, ಅವ್ರ ಅಭಿಮಾನಿಗಳ ಹತ್ರ ಕ್ಷಮೆ ಕೇಳಬೇಕು. ಕೇಳಲಿಲ್ಲ ಅಂತಂದ್ರೆ, ಇನ್ 24 ಗಂಟೆ ಒಳಗೆ ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ದರ್ಶನ್ ಫ್ಯಾನ್ಸ್ ಎಲ್ಲಾರ ಅಕೌಂಟ್ ಇಂದನೂ ನಿನ್ನ ಟ್ರೋಲ್ ಮಾಡ್ತೀವಿ. ಹೇಳ್ತಾ ಇದೀನಿ, ಫೈನಲ್ ವಾರ್ನಿಂಗ್ ಕೊಡ್ತಾ ಇದೀನಿ. ನಿನ್ನ ಯೋಗ್ಯತೆ ಏನು ಅಂತ ಬಿಗ್ ಬಾಸ್ ಅಲ್ಲೇ ನೋಡಿದ್ವಲ್ಲ. ಇಬ್ರು ಜೊತೆ ಡಬಲ್ ಗೇಮ್ ಮಾಡ್ಕೊಂಡೇ ಬಂದ್ಬಿಟ್ಟೆ ಕೊನೆವರೆಗೂ. ನಿಂದ ನಮ್ಗೆ ಬೇಡ. ನೀನು ನಮ್ ಬಾಸ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ಯಾ, ಕ್ಷಮೆ ಕೇಳಬೇಕು ಅಷ್ಟೇ. ಕ್ಷಮೆ ಕೇಳೋವರೆಗೂ ಇದು ನಡೀತಾನೆ ಇರ್ತದೆ. ಈಗ ಮರ್ಯಾದೆಯಿಂದ ಮಾತಾಡ್ತಾ ಇದೀವಿ. ದರ್ಶನ್ ಫ್ಯಾನ್ಸ್ಗಳು ಹೆಣ್ಮಕ್ಳು ಮೇಲೆ ಕೆಟ್ಟದಾಗ ಮಾತಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮರ್ಯಾದೆಯಿಂದ ಮಾತಾಡ್ತಾ ಇದೀವಿ. ಇನ್ 24 ಗಂಟೆ ನೀನ್ ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ಸಂಸ್ಕೃತದಲ್ಲಿ ಮಾತಾಡ್ಬೇಕಾಯ್ತದೆ. ಫೈನಲ್ ವಾರ್ನಿಂಗ್ ಕೊಡ್ತಾ ಇರೋದು ನಿನಗೆ. ನಿನಗೆ ಟೈಮ್ ಇರೋದು ಇನ್ನು ಬರೀ 24 ಗಂಟೆ ಅಷ್ಟೇ. ಆ 24 ಗಂಟೆಲಿ ಇಲ್ಲ ದರ್ಶನ್ ಬಾಸ್ಗೆ ಡೈರೆಕ್ಟ್ ಟ್ವೀಟ್ ಮಾಡಿ ಕ್ಷಮೆ ಕೇಳು, ಇಲ್ಲ ಅಂದ್ರೆ ಫೇಸ್ಬುಕ್ ಲೈವ್ ಅಲ್ಲಿ ಬಂದು ಅವ್ರ ಅಭಿಮಾನಿಗಳಿಗೆ ಅವ್ರ ಹತ್ರ ಕ್ಷಮೆ ಕೇಳು. ಇಲ್ಲ ಅಂದ್ರೆ ಅದ್ರ ಪರಿಣಾಮ ಎದುರಿಸಬೇಕಾಗುತ್ತೆ. ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಬಾಸ್ ಫ್ಯಾನ್ಸ್ಗಳಿಗೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಅವಳಿಗೆ ತಲುಪೋವರೆಗೂ ಕೂಡ ಶೇರ್ ಮಾಡಿ. ಬಿಡೋದ್ ಬೇಡ ಅವಳನ್ನ. ನಮ್ಮ ಬಾಸ್ ಬಗ್ಗೆ ಮಾತಾಡಕ್ಕೆ ಏನ್ ಯೋಗ್ಯತೆ ಇದೆ ಅಂತ ಅವಳಿಗೆ ಬಿಡೋಣ. ಸುಮ್ನೆ ಅವಳಿಗೆ ಏನ್ ಯೋಗ್ಯತೆ ಇದೆ ಅವಳಿಗೆ ನಮ್ಮ ಬಾಸ್ ಬಗ್ಗೆ ಮಾತಾಡಕ್ಕೆ? ಈ ವಿಡಿಯೋ ಅವಳು ತಲುಪೋವರೆಗೂ ಶೇರ್ ಮಾಡಿ. 24 ಗಂಟೆಲಿ ಅವ್ಳಿಗೆ ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾಳೆ, ಅದ್ರಲ್ಲಿ ಬರೀ ಸಂಸ್ಕೃತನೇ ಇರ್ತದೆ. ನಮಸ್ತೆ.